ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಸಂದೀಪ್ ಒಂದು ಟ್ರಿಪ್ಗೆ ಹೋಗ್ತಿದ್ದೀವಿ. ಸಮನ್ವಿದು ನೆಕ್ಸ್ಟ್ ವೀಕಿಂದ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ಮುಂಚೆ ಒಂದು ಟ್ರಿಪ್ಗೆ ಹೋಗೋಣ ಅಂತ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಬಿಕಾಸ್ ಶಿ ವಾಂಟೆಡ್ ಸಮಥಿಂಗ್ ಲೈಕ್ ಅ ಬೀಚ್ ಪ್ಲೇಸ್. ವಿ ಪ್ಲ್ಯಾನ್ ಫಾರ್ ಪಾಂಡಿಚೇರಿ. ಪಾಂಡಿಚೇರಿಯಲ್ಲಿ ಐ ನೋ ಇಟ್ ಈಸ್ ಲೈಕ್ ಅ ಮೋಸ್ಟ್ ಹ್ಯಾಪನಿಂಗ್ ಪ್ಲೇಸ್ ಅಂತ ಹೇಳ್ಬೋದು. ಬಿಕಾಸ್ ದೆರ್ ಆರ್ ಲಾಟ್ ಆಫ್ ಬೀಚಸ್, ಲಾಟ್ ಆಫ್ ಕೇರ್. ನಮ್ಮ ಜೊತೆ ಇವತ್ತು ಪಾಂಡಿಚೇರಿ ಜರ್ನಿಗೆ ನೀವು ಜಾಯ್ನ್ ಆಗಿ ಅಲ್ಲಿ ಶೋ ಯು ನಾವು ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡ್ತೀವಿ. ಐ ನೋ ತಮಿಳ್ನಾಡಲ್ಲಿ ತುಂಬ ಟೆಂಪಲ್ಸ್ ಇದೆ. ಸೊ ಇಫ್ ಯು ವಿಸಿಟ್ ಎನಿ ಟೆಂಪಲ್. ಇನ್ನು ನಾವು ಪಾಂಡಿಚೇರಿನೇ ಯಾಕೆ ಚೂಸ್ ಮಾಡಿದ್ವಿ ಅಂದರೆ, ಫಸ್ಟ್ ಥಿಂಗ್ ಇಸ್ ನನಗೆ ಕರ್ನಾಟಕದ್ದು ಆಲ್ಮೋಸ್ಟ್ ಬೀಚಸ್ ಎಲ್ಲ ತುಂಬ ಸಲ ಹೋಗಿ ನೋಡಿದ್ವಿ. ಸೊ ಈ ಸಲ ಏನಾದ್ರು ನ್ಯೂ ಟ್ರೈ ಮಾಡೋಣ ಅಂತ ವಿ ಜಸ್ಟ್ ಪ್ಲ್ಯಾನ್ ಲೈಕ್ ಪಾಂಡಿಚೇರಿ. ಅದರಲ್ಲೂ ತಮಿಳ್ನಾಡು ಐ ಥಿಂಕ್ ದಿಸ್ ದ ಫಸ್ಟ್ ಟೈಮ್ ಫಾರ್ ಮೀ. ನಾನು ತಮಿಳ್ನಾಡಿಗೆ ಇದುವರೆಗೂ ಒಂದು ಸಲನೂ ಹೋಗಿಲ್ಲ. ಸೊ ನೋಡಬೇಕು ಹೇಗಿರುತ್ತೆ. ಬಿಕಾಸ್ ನನ್ನ ಕಲೀಗ್ಸ್ ಎಲ್ಲ ಎಷ್ಟೊಂದು ಜನ ಫ್ರಮ್ ತಮಿಳ್ನಾಡು ಆ್ಯಂಡ್ ದೇ ಆಲ್ವೇಸ್ ಸಜೆಸ್ಟ್ ಮೀ ಲೈಕ್ ಟೆಂಪಲ್ಸ್ ಎಲ್ಲ ಚೆನ್ನಾಗಿದೆ, ಯು ಕ್ಯಾನ್ ಕಮ್ ಆ್ಯಂಡ್ ವಿಸಿಟ್ ಅಂತ. ಬಟ್ ಟೈಮ್ ಆಗಿರಲಿಲ್ಲ. ಸೊ ಐ ಥಿಂಕ್ ದಿಸ್ ಇಸ್ ಒನ್ ರೈಟ್ ಟೈಮ್ ಅನಿಸ್ತು. ಒಂದು ನಮ್ಮ ವೆಕೇಷನ್ ಆ್ಯಂಡ್ ಆಲ್ಸೋ ಅ ನ್ಯೂ ಪ್ಲೇಸ್ ಟು ಎಕ್ಸ್ಪ್ಲೋರ್. ಬಟ್ ಸಂದೀಪ್ಗೆ ಆಲ್ರೆಡಿ ಹೀ ವಿಸಿಟೆಡ್ ತಮಿಳ್ನಾಡು ಕಪಲ್ ಆಫ್ ಟೈಮ್ಸ್. ಸೊ ಹೀ ಈಸ್ ಐ ಥಿಂಕ್ ಫೈನ್ ವಿತ್ ಕ್ಯೂಸೀನ್. ಗೈಸ್, ನಾವು ಆನ್ ದ ವೇ ಟು ಪಾಂಡಿಚೇರಿ ಅದು ತಿರುವಣ್ಣಾಮಲೈ ರೂಟ್ನ ತೊಗೊಂಡಿದ್ರಿಂದ ಅರುಣಾಚಲೇಶ್ವರ ಟೆಂಪಲ್ಗೆ ವಿಸಿಟ್ ಮಾಡಬೇಕು ಅಂತ ಮುಂಚೆಗೆ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಇವಾಗಷ್ಟೇ ದರ್ಶನ ಎಲ್ಲ ಆಯಿತು. ಐ ಥಿಂಕ್ ಇಟ್ ಟುಕ್ 4 hours ನಮಗೆ ದರ್ಶನ ಮುಗಿಸ್ಕೊಂಡು ಬರೋದಕ್ಕೆ. ಬಿಕಾಸ್ ಇವತ್ತು ಬಂದು ಪ್ರದೋಷ ವ್ರತ ಇದ್ದಿದ್ದರಿಂದ ಲೈಕ್ ಒನ್ ಆಫ್ ದ ಆಸ್ಪೀಷಿಯಸ್ ಡೇ ಫಾರ್ ಲಾರ್ಡ್ ಶಿವ. ಆ್ಯಂಡ್ ಅಧಿಕ ಮಾಸದಲ್ಲಿ ಲೈಕ್ ಒನ್ಸ್ ಇನ್ ವೈಲ್ ಅನ್ನೋ ಥರ ಲೈಕ್ 3 years ಒನ್ಸ್ ಬರೋದ್ರಿಂದ ಟೆಂಪಲಲ್ಲೂ ತುಂಬ ಪೂಜೆಗಳು ಮತ್ತು ವ್ರತಗಳು ಅದನ್ನೆಲ್ಲ ಮಾಡ್ತಿದ್ದರಿಂದ ಸ್ವಲ್ಪ ಕ್ರೌಡು ಜಾಸ್ತಿ ಇತ್ತು. ಬಟ್ ತುಂಬ ಆಸ್ಪೀಷಿಯಸ್ ಡೇ ಆಗಿರೋದ್ರಿಂದ ನಾವು ಇವತ್ತೇ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಇನಿಷಿಯಲಿ ಲೈಕ್ ಬ್ಯಾಕ್ ಫ್ರಮ್ ಪಾಂಡಿಚೇರಿ ಟು ಬ್ಯಾಂಗ್ಳೂರ್ ಪ್ಲ್ಯಾನ್ ಮಾಡೋಣ ಹೋಗೋಕ್ಕೆ ಅಂದ್ಕೊಂಡಿದ್ವಿ. ಬಟ್ ಯಾವಾಗ ಈ ಒಳ್ಳೆ ಆಸ್ಪೀಷಿಯಸ್ ಡೇಯಲ್ಲಿ ನಾವು ಟ್ರಾವೆಲ್ ಮಾಡ್ತಾಯಿದ್ದೀವಿ ಥ್ರೂ ತಿರುವಣ್ಣಾಮಲೈ ಅಂದ್ಕೊಂಡಾಗ ಇಲ್ಲ, ಐ ಥಿಂಕ್ ಇಟ್ ಈಸ್ ಸಮಥಿಂಗ್ ಲೈಕ್ ಗಾಡ್ ಈಸ್ ಕಾಲಿಂಗ್ ಅಸ್ ಅನ್ನೋ ಥರ. ಲೈಕ್ ವಿ ಡಿಡ್ಂಟ್ ಪ್ಲ್ಯಾನ್ ಎನಿಥಿಂಗ್. ಇಟ್ ಈಸ್ ಲೈಕ್ ನಾವು ಯಾವಾಗ ಹೋಗಬೇಕು ಅನ್ನೋಕ್ಕಿಂತ ದೇವರು ನಾವು ಯಾವಾಗ ಬರಬೇಕು ಅಂತ ಕರ್ಸ್ಕೋತಾರೆ ಅಂತಾರಲ್ಲ, ಹಾಗೆ ಇಟ್ಸ್ ಆಲ್ ಲೈಕ್ ಒಳ್ಳೆ ದಿನ ಅಂತ ಹೇಳ್ಬಿಟ್ಟು ಇವತ್ತೇ ಪ್ಲ್ಯಾನ್ ಮಾಡ್ಕೊಂಡು ಹೋದ್ವಿ. ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು. ದೇವಸ್ಥಾನವೂ ಅಷ್ಟೇ ತುಂಬ ದೊಡ್ಡದಿದೆ. 4 ರಾಜಗೋಪುರ ಇದೆ. ಅಂದರೆ ಲೈಕ್ ಈಸ್ಟ್, ವೆಸ್ಟ್, ನಾರ್ತ್ ಮತ್ತು ಸೌತ್ಗೆ. ನಾವು ಎಂಟರ್ ಆಗಿದ್ದು ಬಂದು ನಾರ್ತ್ ಗೇಟ್. ಸೊ ಅಲ್ಲಿ 50 rupees ಟಿಕೆಟ್ಸ್ ಅಲೋ ಮಾಡ್ತಾರೆ. ಸೊ ಅಲ್ಲಿ ತೊಗೊಂಡ್ರೆ ಐ ಥಿಂಕ್ ಬಿಕಾಸ್ ಇದು ಕ್ರೌಡ್ ಇರೋಕ್ಕೆ ಗೊತ್ತಿಲ್ಲ, ಐ ಥಿಂಕ್ ದೇರ್ ವಾಸ್ ಸಮ್ ಗೇಟ್ ಸಿಸ್ಟಮ್ ಥರ ಲೈಕ್ ಒಂದೊಂದು ರೂಮಲ್ಲಿ ದೇ ವಿಲ್ ಮೇಕ್ ಅಸ್ ಟು ಸಿಟ್ ಫಾರ್ ಸಮ್ 10-15 minutes ಆ ಥರ ಮಾಡಿಬಿಟ್ಟು ದೇ ವಿಲ್ ಮೂವ್ ಟು ನೆಕ್ಸ್ಟ್ ರೂಮ್ ಆ ಥರ. ಓವರಾಲ್ ಎಲ್ಲ ಸೇರಿ ಒಂದು 4 hours ಆಯಿತು ನಮಗೆ ದರ್ಶನ ಎಲ್ಲ ಮುಗಿಸ್ಕೊಂಬರೋಕ್ಕೆ. ಟೆಂಪಲ್ ಅಲ್ಲಿ ತುಂಬ ಪೂಜೆಗಳು ಎಲ್ಲ ಇದ್ದಿದ್ದರಿಂದ ಇಟ್ ಟುಕ್ ದಿಸ್ ಮಚ್ ಟೈಮ್ ಅಂತ ಹೇಳ್ಬೋದು. ಆ್ಯಂಡ್ ನಮಗೆ ಅರುಣಾಚಲೇಶ್ವರ ಟೆಂಪಲ್ದು ಕೆಲವೊಂದು ಮಾಹಿತಿನ ಅಲ್ಲಿ ತಿಳಿಸ್ಕೊಟ್ರು. ಅದನ್ನು ಕೇಳಿ ಇನ್ನೂ ತುಂಬ ಖುಷಿ ಆಯಿತು. ಬಿಕಾಸ್ ಅರುಣಾಚಲೇಶ್ವರ ಟೆಂಪಲ್ ಇಟ್ ಈಸ್ ಅ ಸಿಂಬಾಲಿಕ್ ಆಫ್ ಒನ್ ಆಫ್ ದ ಅಗ್ನಿಲಿಂಗ. ಸೊ ಅಗ್ನಿಲಿಂಗ ಅಂತಂದರೆ ನಮಗೆ ಗೊತ್ತು, ಲೈಕ್ ಭೂಮಿಯಿಂದ ಯಾವಾಗ ಆ ಲಾವ ಹೊರಗಡೆ ಬಂದು ಅಗ್ನಿ ರೂಪದಲ್ಲಿ ಒಂದು ಬೆಟ್ಟದ ಆಕಾರದಲ್ಲಿ ನಿಂತ್ಕೊಂಡಿರೋದು. ಮತ್ತು ಈ ಬೆಟ್ಟಕ್ಕೆ ಐ ಥಿಂಕ್ ಮೋರ್ ದ್ಯಾನ್ ಮೌಂಟ್ ಎವರೆಸ್ಟ್ಗಿನ್ನ ಹಿಂದೆ ಇದು ಕ್ರಿಯೇಟ್ ಆಗಿದೆ ಅಂತ ಸೈಂಟಿಫಿಕಲಿ ಕೂಡ ಪ್ರೂವ್ ಆಗಿದೆ. ಸೊ ಮತ್ತು ಆ ಬೆಟ್ಟದಲ್ಲೂ ಕೂಡ ನೀವು ನೋಡ್ಬೋದು, ಇಟ್ ಈಸ್ ಲೈಕ್ ಓವರ್ ಆಲ್ 14 kilometers ಇದೆ. ಸೊ ಅದನ್ನೇ ನಾವು ಲೈಕ್ ಆ 14 kilometers ನಡ್ಕೊಂಡು ನಾವು ಹೋದರೆ ಅದನ್ನು ಗಿರಿ ಪ್ರದಕ್ಷಿಣೆ ಅಂತ ಹೇಳ್ತಾರೆ. ನಮಗೆ ಆ್ಯಕ್ಚುಲಿ ಗಿರಿ ಪ್ರದಕ್ಷಿಣೆ ಮಾಡೋಷ್ಟು ಟೈಮ್ ಇರಲಿಲ್ಲ. ಬಟ್ ಯಾ ವಿಲ್ ಪ್ಲ್ಯಾನ್ ನೆಕ್ಸ್ಟ್ ಟೈಮ್. ದೇವಸ್ಥಾನಕ್ಕಂತಲೇ ಸಪ್ರೇಟಾಗಿ ಪ್ಲ್ಯಾನ್ ಮಾಡಿ ನಾವು ಇನ್ನೊಂದ್ಸಲ ವಿಸಿಟ್ ಮಾಡಬೇಕು ಅಂದ್ಕೊಂಡ್ವಿ. ಮತ್ತು ಟೆಂಪಲ್ದು ಈ ಒಂದು ಹಿಸ್ಟರಿ ಎಲ್ಲ ತಿಳ್ಕೊಂಡು ನಮಗೆ ತುಂಬ ಖುಷಿ ಆಯಿತು. ಬಿಕಾಸ್ ಒನ್ ಆಫ್ ದ ವೆರಿ ಪವರ್ಫುಲ್ ಟೆಂಪಲ್ ಅಂತ ಹೇಳ್ಬೋದು. ಎಷ್ಟೋ ಜನ ಹೇಳ್ತಾರೆ ಲೈಕ್ ಅರುಣಾಚಲೇಶ್ವರ ಟೆಂಪಲ್ಗೆ ಹೋದ್ಮೇಲೆ ಮತ್ತು ಅದೇ ಒಂದು ಸಪ್ರೇಟ್ ಐ ಮೀನ್ ಜರ್ನಿ ಅನ್ನೋ ಥರ ಹೇಳ್ತಾರೆ. ಅಷ್ಟಲ್ಲದೆ ಎಷ್ಟೊಂದು ಜನ ನಮಗೆ ಸಜೆಸ್ಟ್ ಮಾಡಿದ್ರು ಕೂಡ ಲೈಕ್ ಈ ಟೆಂಪಲಲ್ಲಿ ವಿಶಸ್ನ ಬೇಡ್ಕೊಂಡ್ರು ಫುಲ್ಫಿಲ್ ಆಗುತ್ತೆ ಅಂತ.
ಹೋಪ್ಫುಲಿ ನಮಗೆ ದೇವ್ರ ದರ್ಶನ ಚೆನ್ನಾಗಾಗಿದೆ. ಸೊ ವಿಲ್ ಎಕ್ಸ್ಪೆಕ್ಟ್ ಸಮ್ ಗುಡ್ ಥಿಂಗ್ಸ್ ಟು ಹ್ಯಾಪನ್ ಇನ್ ಕಮಿಂಗ್ ಡೇಸ್. ಯಾ ದಟ್ಸ್ ಆಲ್. ಐ ಥಿಂಕ್ ಯಾರೆಲ್ಲ ಪಾಂಡಿಚೇರಿಗೆ ಟ್ರಿಪ್ ಪ್ಲ್ಯಾನ್ ಮಾಡ್ಕೋತೀರಾ, ಐ ಥಿಂಕ್ ಯು ಕ್ಯಾನ್ ಪ್ಲ್ಯಾನ್ ಟು ವಿಸಿಟ್ ಅರುಣಾಚಲೇಶ್ವರ ಟೆಂಪಲ್, ಬಿಕಾಸ್ ಬಟ್ ಯು ಕ್ಯಾನ್ ಪ್ಲ್ಯಾನ್ ಇನ್ ಅ ವೇ ದಟ್ ಒನ್ ಡೇ ಇಲ್ಲಿ ಸ್ಟೇ ಆಗೋ ಥರ ಮಾಡಿಕೊಂಡ್ರೆ ಇಟ್ ವುಡ್ ಬಿ ಈವನ್ ಈಸಿ. ಯಾಕಂದರೆ ನೀವು ಗಿರಿ ಪ್ರದಕ್ಷಿಣನೂ ಅವಾಗಿನೇ ಮುಗಿಸ್ಕೋಬೋದು. If you like this video, please subscribe to my channel. Thank you.